TV9 ನಲ್ಲಿ ಕೃಷ್ಣಾ ನದಿಯ ಪರಿಶುದ್ಧತೆ ಎಷ್ಟರ ಮಟ್ಟಿಗಿದೆ ಅನ್ನೋ ಇನ್ವೆಸ್ಟಿಗೇಷನ್. ಕೃಷ್ಣಾ ನದಿಯ ಒಡಲು ಸೇರ್ತಾ ಇದೆ ಕೆಮಿಕಲ್ ತ್ಯಾಜ್ಯ. ರಾಯಚೂರಿನಲ್ಲಿ ಕೃಷ್ಣಾ ನದಿಗೆ ಸೇರ್ತಾ ಇದೆ ಡೆಡ್ಲಿ ನೀರು. TV9 ರಿಯಾಲಿಟಿ ಚೆಕ್ನಲ್ಲಿ ಶಾಕಿಂಗ್ ವಿಚಾರ ಬಯಲಾಗಿದೆ. ಫ್ಯಾಕ್ಟರಿಗಳ ಕಲುಷಿತ ನೀರು ಕೃಷ್ಣಾ ನದಿಗೆ ಸೇರ್ತಾ ಇದೆ. ಚಿಕ್ಕಸೂಗೂರಿನಲ್ಲಿರುವಂತಹ ಕೈಗಾರಿಕಾ ಪ್ರದೇಶದ ತ್ಯಾಜ್ಯ ಕೃಷ್ಣಾ ನದಿ ಒಡಲು ಸೇರ್ತಿದೆ. ಮೋರಿ ಮೂಲಕ ಈ ತ್ಯಾಜ್ಯ ಕೃಷ್ಣಾ ನದಿಗೆ ಸೇರ್ತಾ ಇರೋದು. 4-5 ಹಳ್ಳಿ ಜನರಿಂದ ಕೃಷ್ಣಾ ನದಿಯ ನೀರು ಬಳಕೆ ಆಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಯೋಗ್ಯ ಕುಡಿಯೋದಕ್ಕಿರಲಿ ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳಿಗಿರಲಿ. TV9 ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಆ ಕೃಷ್ಣಾ ನದಿಯ ಪರಿಸ್ಥಿತಿ ಹೇಗಾಗಿದೆ ಅನ್ನೋ ವಿಚಾರ ಬಯಲಾಗಿದೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮೋರಿ ನೀರು ಹರಿತಾ ಇದೆ ಅಂತ ಹೇಳಿ. ಕಾರ್ಖಾನೆಗಳ ಕಲುಷಿತ ತ್ಯಾಜ್ಯ ಎಲ್ಲವೂ ಕೂಡ ಕೃಷ್ಣಾ ನದಿಗೆ ಸೇರ್ತಾ ಇದ್ದು ಸಂಪೂರ್ಣವಾಗಿ ನೀರು ಕಲುಷಿತವಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಭೀಮೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸದ್ಯ ನಾನು ರಾಯಚೂರು ತಾಲೂಕಿನ ಗಂಜಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಹರಿತಾ ಇರುವಂತಹ ಕೃಷ್ಣಾ ನದಿ ತೀರದಲ್ಲಿದ್ದೀನಿ. ಈ ನದಿ ಎಲ್ಲಿ ಕಲೆಕ್ಟ್ ಮಾಡಿರುವಂತಹ ನೀರಿನ ಸ್ಯಾಂಪಲ್ ಇದು. ಈ ದೃಶ್ಯವನ್ನು ತಾವು ನೋಡ್ಬೋದು, ಯಾವ ರೀತಿ ನೀರಿನ ಬಣ್ಣ ಇದೆ ಅನ್ನುವಂಥದ್ದನ್ನು ತಾವು ದೃಶ್ಯದಲ್ಲಿ ನೋಡ್ಬೋದು. ಕೃಷ್ಣಾ ನದಿಯಲ್ಲಿ ಹರಿತಾ ಇರುವಂತಹ ನೀರೇನಿದೆ ಅದು ಈ ಬಣ್ಣದಲ್ಲಿರುತ್ತೆ ಅನ್ನುವಂಥದ್ದು. ಅಂದರೆ ಇದೇ ನೀರನ್ನು ಇಲ್ಲಿರುವಂತಹ ಪಂಚಾಯಿತಿ ಅಧಿಕಾರಿಗಳು ಏನು ಮಾಡ್ತಾರೆ, ನೇರವಾಗಿ ಅಂದರೆ ಡೈರೆಕ್ಟಾಗಿ ಇದನ್ನು ಪಂಪ್ ಮಾಡಿ ಗ್ರಾಮಸ್ಥರಿಗೆ ಕುಡಿಲಿಕ್ಕೆ ಕೊಡ್ತಾರೆ ಅನ್ನುವಂಥದ್ದು. ಅಂದರೆ ಫಿಲ್ಟರ್ ಮಾಡೋದಿಲ್ಲ. ದೃಶ್ಯದಲ್ಲೇ ತಾವು ನೋಡ್ಬೋದು ಯಾವ ರೀತಿ ಕೃಷ್ಣಾ ನದಿ ನೀರು ಇಲ್ಲಿ ಅಂದರೆ ಈ ಹರಿಯುತ್ತೆ ಅನ್ನುವಂಥದ್ದು, ಕೃಷ್ಣಾ ನದಿ ಹರಿಯುತ್ತೆ ಅನ್ನುವಂಥದ್ದು ತಾವು ದೃಶ್ಯದಲ್ಲಿ ನೋಡ್ಬೋದು. ಇಲ್ಲಿನ ನೀರನ್ನು ಪಂಪ್ ಮಾಡಿ ಜಾಕ್ವೆಲ್ ಮೂಲಕ ಎಲ್ಲೊಂದು ಕಡೆ ಪಂಪ್ ಮಾಡಿ ಆ ಒಂದು ಪದ್ಧತಿ ಏನಿದೆ ಅದರ ಮೂಲಕ ನೀರನ್ನು ಗ್ರಾಮಗಳಿಗೆ ಸರಬರಾಜು ಮಾಡುವಂತಹ ಪದ್ಧತಿ ಇರುವಂಥದ್ದು. ಆದರೆ ರಾ ವಾಟರ್ ಏನಿದೆ, ಕೃಷ್ಣಾ ನದಿ ರಾ ವಾಟರ್ ಏನಿದೆ ಅದನ್ನು ನೇರವಾಗಿ ಗ್ರಾಮಸ್ಥರಿಗೆ ತಲುಪಿಸ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಸರಬರಾಜು ಮಾಡಲಾಗ್ತಾ ಇದೆ, ಎಲ್ಲೂ ಕೂಡ ಫಿಲ್ಟರ್ ಆಗೋದಿಲ್ಲ ಅನ್ನುವಂಥದ್ದು. TV9 ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ದೃಶ್ಯ ಸದ್ಯ ಕಂಡು ಬರ್ತಾ ಇರುವಂಥದ್ದು. ಗ್ರಾಮಸ್ಥರೇನು ಈ ದೃಶ್ಯದಲ್ಲಿ ನನ್ನ ಎಡಗೈಲಿರುವಂತಹ ಒಂದು ಸ್ಯಾಂಪಲ್ನ ನೋಡ್ಬೋದು. ಇದು ಪ್ರಾಥಮಿಕ ಹಂತದಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿಗಳ ಬಳಿ ದೊರೆತಿರುವಂಥ ಸ್ಯಾಂಪಲ್ ಇದು. ಅಂದರೆ ಮೋರಿಗಳ ಮೂಲಕ ಹಳ್ಳಕ್ಕೇನು ಸೇರ್ತಾ ಇದೆ ಆ ಒಂದು ಏನು ಕೆಮಿಕಲ್ ವೇಸ್ಟೇಜ್ ಇದು. ಇದಾದ ಬಳಿಕ ನನ್ನ ಬಲಭಾಗದಲ್ಲಿ ಏನಿದೆ ಈ ನೀರು ಕೃಷ್ಣಾ ನದಿ ನೀರು. ಅಂದರೆ ಈ ಒಂದು ಸ್ಪಾಟ್ನಲ್ಲಿ ಏನಿದ್ವಿ ಇದರ ಒಂದು ಹತ್ತಿರವೇ ಒಂದು ಹಳ್ಳ ಹರಿಯುತ್ತೆ. ಆ ಹಳ್ಳಕ್ಕೆ ಈ ಕೆಮಿಕಲ್ ವಾಟರ್ ಮಿಶ್ರಣ ಆಗಿ ನಂತರ ನದಿಗೆ ಬರುತ್ತೆ. ನದಿಯಲ್ಲಿ ಸಂಪೂರ್ಣವಾಗಿ ಕೆಮಿಕಲ್ ವೇಸ್ಟೇಜ್ ಮಿಶ್ರಣ ಆದ ಬಳಿಕ ಇದನ್ನು ಡೈರೆಕ್ಟಾಗಿ ಗ್ರಾಮಸ್ಥರಿಗೆ ಬಿಡುಗಡೆ ಮಾಡಲಾಗ್ತದೆ ಅನ್ನುವಂಥದ್ದು ಗ್ರಾಮಸ್ಥರ ಆರೋಪ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಗ್ರಾಮಸ್ಥರಿದ್ದಾರೆ, ಅವ್ರು ಮಾತಾಡ್ತೀನಿ. ಸರ್ ಹೇಳಿ, ಯಾವ ನೀರನ್ನು ನಿಮಗೆ ಕುಡಿಲಿಕ್ಕೆ ಕೊಡ್ತಾರೆ ಅಂತ? ಸರ್ ಇಲ್ಲಿ 1 ಕಿಲೋಮೀಟರ್ ಆಯ್ತು ಸರ್ ಹಳ್ಳದಿಂದ ಬಂದು ಡೈರೆಕ್ಟ್ರು ನದಿಗೆ ಸೇರ್ತವೆ ಸರ್. ನದಿಗೆ ಸೇರಿ ಅದೇ ನದಿ ನೀರು ಡೈರೆಕ್ಟ್ರಾಗಿ ನಾವು ಫಿಲ್ಟ್ರ್ ಇಲ್ಲ ಸರ್, ಡೈರೆಕ್ಟ್ರಾಗಿ ನೀರು ಊರಕ್ಕೆ ಹೋಗ್ತಾವೆ ಸರ್. ಊರಕ್ಕೆ ಹೋಗಿ ಅವೇ ನೀರು ಬಳಸ್ತೀವಿ ಸರ್. ಅವೇ ನೀರು ಬಳಸೋದ್ರಿಂದ ಮತ್ತು ಏನಾಗುತ್ತೆ ಅಂತಂದರೆ ಸಾಕಾದಷ್ಟು ಜಾನುವಾರುಗಳು ಸತ್ತೋಗಿದ್ದಾವೆ ಮತ್ತು ಮೀನುಗಳು ಸಾಯ್ತಾ ಇದ್ದಾವೆ. ನಮ್ಗೆ ಬಹಳಷ್ಟು ಅನಾರೋಗ್ಯ ತೊಂದರೆ ಆಗಿದೆ. ಏನಂತಂತಂದರೆ ಇದು ನಮ್ಗೆ ಕ್ಯಾನ್ಸರ್ ಬರೋದು, ಆರೋಗ್ಯ ಜ್ವರ, ಕ್ಯಾನ್ಸರು ಈ ರೀತಿ ಬರೋದ್ರಿಂದ ನಾವು ಅನೇಕ ಜನಗಳು ಈ ಕ್ಯಾನ್ಸರಕ್ಕೆ ತುತ್ತಾಗ್ತೇವೆ ಸರ್. ಇದು ಇಲ್ಲಿರುವಂಥ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಸದ್ಯ ಇದು TV9 ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ಕ್ಯಾಮರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.